ಎಸ್ ನೇಚರಿಂದ ಕಲಿತೀವಿ, ಪ್ರಕೃತಿಯಿಂದ ಏನು ಕಲಿತೀವಿ ದಟ್ ವಿಲ್ ಬಿ ವೆರಿ ಮಚ್ ರಿಕ್ವೈರ್ಡ್ ಫಾರ್ ಅಸ್. ಅದು ಜೀವನ ಶಿಕ್ಷಣ ಅಂತ ಬರುತ್ತೆ ಅದು. ಸೊ ಅವಾಗ ಏನಾಗುತ್ತೆ ಅಂದರೆ ನಮ್ಮ ಪಂಚಮಹಾಭೂತಾಸ್ ನಾವೇನಾಗಿದ್ದೀವಿ, ನಾವು ಹ್ಯೂಮನ್ಸ್ ಆರ್ ಮೇಡ್ ಆಫ್ ಪಂಚಮಹಾಭೂತಾಸ್: ಅಗ್ನಿ, ವಾಯು, ಆಕಾಶ, ಪೃಥ್ವಿ, ಜಲ. ಸೊ ಇಫ್ ಯು ಆರ್ ಇನ್ ಟಚ್ ವಿತ್ ದೀಸ್ ಥಿಂಗ್ಸ್ ಆಟೋಮ್ಯಾಟಿಕಲಿ ಇಟ್ ವಿಲ್ ಎಜುಕೇಟ್ ಅಸ್. ಉದಾಹರಣೆಗೆ ಇವಾಗ ನಾನು ಚಿರಪುಂಜಿಗೆ ಕರ್ಕೊಂಡು ಹೋಗಿದ್ದೆ. ನನ್ನ ಮಕ್ಕಳು ವಯಸ್ಸು 8.5 ವರ್ಷ. ಆ ಟೈಮಲ್ಲಿ ಸಮ್ಮರಲ್ಲಿ ಅರೌಂಡ್ ಏಪ್ರಿಲ್ ಮೇ ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ದಿವಸಕ್ಕೆ 2 ಟೈಮ್ ವಾಟರ್ ಸೈಕಲ್ ಆಗುತ್ತೆ. ವಾಟರ್ ಸೈಕಲ್ ಅಂದರೆ ಏನು ಅಂತ 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಸೈನ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ನಾನು ಓದಿದ್ದೆ. ಏನದು, ವಾಟರ್ ವೇಪರ್ ಆಗುತ್ತೆ, ಕಂಡೆನ್ಸ್ ಆಗಿ ಮೇಲೆ ಹೋದರೆ ಕೂಲ್ ಆಗುತ್ತೆ, ಕೂಲಾಗಿ ವಾಟರ್ ತಿರ್ಗಾ ರೈನಾಗಿ ಬೀಳುತ್ತೆ, ಮಳೆ ಆಗುತ್ತೆ, ಅದು ತಿರ್ಗಾ ಓಷನ್ಗೆ ಹೋಗುತ್ತೆ, ತಿರ್ಗಾ ಎವಾಪರೇಷನ್ ಆಗುತ್ತೆ, ತಿರ್ಗಾ ಮಳೆ ಆಗುತ್ತೆ. ದಿಸ್ ಇಸ್ ಅ ವಾಟರ್ ಸೈಕಲ್. ನನ್ನ ಮುಂದೆ ನನ್ನ ಮಕ್ಕಳು ನನಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾರೆ ಅಲ್ಲಿ, ಅಪ್ಪ ಮೇಲೆ ಮೇಘ ಹೋಗ್ತಾ ಇದೆಯಪ್ಪ, ವಾಟರ್ ವೇಪರ್ ಹೋಗ್ತಾ ಇದೆಯಪ್ಪ, ಅಪ್ಪ ಕಲರ್ ಚೇಂಜ್ ಆಯ್ತಪ್ಪ ಅಲ್ಲಿ, ಇವಾಗ ನೋಡಪ್ಪ ಅಲ್ಲಿ ರೈನ್ ಆಯಿತು, ಎಲ್ಲಿ ಹೋಗ್ತಾ ಇದೆ, ಓಷನ್ಗೆ ಹೋಗ್ತಾ ಇದೆ ಅಪ್ಪ. ಅವ್ರಿಗೆ ಒಂದೇ ಒಂದು ವರ್ಡ್ ಏನು ಗೊತ್ತಿಲ್ಲ, ವಾಟರ್ ಸೈಕಲ್ ಅನ್ನೋ ವರ್ಡ್ ಗೊತ್ತಿಲ್ಲ. ಬಟ್ ನಾನು 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡಲ್ಲಿ ಓದಿದ್ದೀನಲ್ವಾ, ನನಗೆ ಫ್ಲ್ಯಾಶ್ ಆಗ್ತಾ ಇಲ್ಲ ದಿಸ್ ಇಸ್ ವಾಟರ್ ಸೈಕಲ್ ಅಂತ. ಸೊ ಈ ಥರ ಮ್ಯಾಜಿಕಲ್ ಲರ್ನಿಂಗ್ ಆಗುತ್ತೆ. ಇದನ್ನೇ ಇವತ್ತು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತ ಹೇಳ್ತಾ ಇರೋದು. ಎಸ್, ಯು ಕ್ಯಾನ್ ಸೇ ಲೈಕ್ ದ್ಯಾಟ್. ಸೊ ಈ ಪಂಚಭೂತಗಳ ಮಧ್ಯ ಕಲಿಯೋದು ಅಂತ ಬಂದಾಗ ಇದರ ಸಾಧಕ ಬಾಧಕಗಳು, ಯಾಕೆಂದರೆ ಇವತ್ತು ಏನಾಗ್ಬಿಟ್ಟಿದೆ, ಅಪ್ಪ ಅಮ್ಮಂದರು ಸಿಟಿನಲ್ಲಿದ್ದಾರೆ, ಅವರಲ್ಲಿರ್ಬೇಕಂದ್ರೆ ಆಬ್ವಿಯಸ್ಲಿ ಅವರು ಫಸ್ಟು ಅವರು ಸುತ್ತ ವ್ಯವಸ್ಥೆ, ಅಥವಾ ಕೆಲವು ಸತಿ ಅಪ್ಪ ಅಮ್ಮಂದರು ಮಕ್ಕಳ ಸುತ್ತನೂ ವ್ಯವಸ್ಥೆನ ಕಟ್ಕೊಂಡಿರೋದು ಇದೆ. ಈ ಗೊಂದಲದಿಂದ ಈ ಚೈನನ್ನು ಬ್ರೇಕ್ ಮಾಡಿ ಆಚೆಗೆ ಬಂದು ಓಕೆ ನಾವು ಹೋಮ್ ಸ್ಕೂಲಿಂಗ್ ಆಗಿರಲಿ ಅಥವಾ ಈ ರೋಡ್ ಸ್ಕೂಲಿಂಗ್ ಆರ್ ಇವನ್ ಅನ್ಸ್ಕೂಲಿಂಗ್ ಇಂದ ಆಚೆಗೆ ಬಂದು ಇದರ್ ಹೋಮ್ ಸ್ಕೂಲಿಂಗ್ ಆರ್ ರೋಡ್ ಸ್ಕೂಲಿಂಗ್, ಈ ಎರಡನ್ನ ಎಕ್ಸ್ಪ್ಲೋರ್ ಮಾಡೋ ಸ್ಟಾರ್ಟಿಂಗ್ ಪಾಯಿಂಟ್ಗಳು ಹೇಗೆ, ಏನು? ಫಸ್ಟ್ ಆಫ್ ಆಲ್ ಒಂದು ಹೇಳ್ತೀನಿ, ನಾಟ್ ಟು ಡಿಸಪಾಯಿಂಟ್ ಎವ್ರಿ ಒನ್, ಈ ರೋಡ್ ಸ್ಕೂಲಿಂಗ್, ಅನ್ಸ್ಕೂಲಿಂಗ್, ಹೋಮ್ ಸ್ಕೂಲಿಂಗ್ ಈಸ್ ನಾಟ್ ಫಾರ್ ಎವ್ರಿ ಒನ್. ಹೌದಾ? ಇಟ್ ಈಸ್ ನಮ್ಮ ಸಿಚುವೇಶನ್ ಯಾವ ಥರ ಇರುತ್ತೆ ಇವಾಗ ಅಂದರೆ, ವಿ ಹ್ಯಾವ್ ಟು ರನ್ ಬಿಹೈಂಡ್ ಮನಿ. ಸೊ ಯಾರು ಹೂ ಹ್ಯಾಸ್ ಓವರ್ಕಮ್ ರನ್ನಿಂಗ್ ಬಿಹೈಂಡ್ ಮನಿ, ಓಕೆ, ಇನ್ ದೇರ್ ಓನ್ ಲೈಫ್, ದೇ ಕ್ಯಾನ್ ಅಟೆಂಪ್ಟ್ ಸಮಥಿಂಗ್ ಬೆಟರ್ ಫಾರ್ ದೇರ್ ಕಿಡ್ಸ್. ಯಾಕೆಂದರೆ ನಮಗೆ ಟೈಮ್ ಬೇಕು. ದ ಫಂಡಮೆಂಟಲ್ ಆಫ್ ಎನಿಥಿಂಗ್, ಹೋಮ್ ಸ್ಕೂಲಿಂಗ್, ರೋಡ್ ಸ್ಕೂಲಿಂಗ್, ಎನಿ ಆಲ್ಟರ್ನೇಟ್ ಎಜುಕೇಷನ್ ಇಸ್ ದ ಅವೈಲಬಿಲಿಟಿ ಆಫ್ ಪೇರೆಂಟ್ಸ್ ಟೈಮ್. ಇಟ್ ಈಸ್ ನಾಟ್ ಪೇರೆಂಟ್ಸ್ ನಾಲೆಡ್ಜ್. ಓಕೆ, ಇಟ್ ಈಸ್ ನಾಟ್ ಪೇರೆಂಟ್ಸ್ ವೆಲ್ತ್. ಓಕೆ, ಇಟ್ ಈಸ್ ನಾಟ್ ಪೇರೆಂಟ್ಸ್ ಇಂಟೆಲಿಜೆನ್ಸ್. ನನಗಿದೆಲ್ಲ ಹೆಂಗೆ ಆನ್ಸರ್ ಮಾಡ್ತೀನಿ ನನಗೆ ಕ್ವಶನ್ ಕೇಳಿದ್ರೆ ನನ್ನ ಮಗಳು, ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಡು ಯು ಹ್ಯಾವ್ ಟೈಮ್ ಟು ಸ್ಪೆಂಡ್ ವಿತ್ ಯುವರ್ ಕಿಡ್ಸ್? ಅದೇ ಮೇನ್. ಸೊ ನಾವು ಇಫ್ ವಿ ಆರ್ ಬಿಹೈಂಡ್ ರನ್ನಿಂಗ್ ಸಮಥಿಂಗ್ all the time 24/7, please don't do road schooling, please don't do home schooling, please don't do unschooling. You will spoil your child's life. ಬಟ್ ಈ ಒಂದು ಮಾತು ಹೇಳಿದ್ರಿ, ಬರೀ ಟೈಮ್ ಬೇಕಾಗಿರೋದು, ಇಂಟೆಲಿಜೆನ್ಸ್ ಬೇಡ, ವೆಲ್ತ್ ಬೇಡ ಅಂತ. ಯಾಕೆ ಅಂತ ಹೇಳ್ತೀನಿ ನೋಡಿ. ನಮ್ಮ ಇಫ್ ವಿ ಗೋ ಬ್ಯಾಕ್ ಟು ಅವರ್ ಆನ್ಸೆಸ್ಟರ್ಸ್, ಅದರಲ್ಲಿ ಅ ಸ್ಯಾಟಿಸ್ಫೈಡ್ ಲೈಫ್ ಅಂದರೆ ಏನು ಅಂದರೆ ಅ ಗಿವಿಂಗ್ ಲೈಫ್. ವೆನ್ ಯು ಆರ್ ಬಿಹೈಂಡ್ ವೆಲ್ತ್, ಯು ಆರ್ ಆಲ್ವೇಸ್ ಅ ಟೇಕಿಂಗ್ ಲೈಫ್. ಅದಕ್ಕೆ ನಮಗೆ ಈ ಎಂಪ್ಲಾಯ್ಮೆಂಟಲ್ಲಿ ಬ್ಯಾಂಕಲ್ಲಿ ಲಕ್ಷಗಟ್ಟಲೆ ಬಿಟ್ಟಿರುತ್ತೆ. ಬಟ್ ಈ 40 years ಆಗುತ್ತಲ್ಲ ನಮ್ಮ ಎಸ್ಪೆಷಲಿ ಮೆನ್ಗೆ, ಆವಾಗ ವಿ ಹ್ಯಾವ್ ಅ ಹಾಲೋನೆಸ್ ಇನ್ಸೈಡ್. ಯಾಕೆ? ಬ್ಯಾಂಕ್ ಬ್ಯಾಲೆನ್ಸ್ ಈಸ್ ಗುಡ್, 2-3 ಸೈಟ್ ಇರುತ್ತೆ. ಓಕೆ, ಐ ಆಮ್ ಟಾಕ್ ಟಿಪಿಕಲಿ ಆಫ್ ಅನ್ IT ಕ್ರೌಡ್. ಒಂದು 2-3 ಮನೆಯೂ ಇರುತ್ತೆ, ಎಲ್ಲ ಚೆನ್ನಾಗಿರುತ್ತೆ, ಬಟ್ ಆದರೂ ಹಾಲೋನೆಸ್ ಇರುತ್ತೆ, ಪರ್ಪಸ್ಫುಲ್ನೆಸ್ ಇರೋದಿಲ್ಲ. ಸೊ ನಾವು ಈ ಥರ ಲೈಫ್ ಲೀಡ್ ಮಾಡಬೇಕಾದ್ರೆ ಹೌ ಕ್ಯಾನ್ ವಿ ನರ್ಚರ್ ಅನದರ್ ಲೈಫ್ ಟು ಬಿಕಮ್ ಅ ಮೀನಿಂಗ್ಫುಲ್ ಹ್ಯೂಮನ್ ಬೀಯಿಂಗ್? ಸೊ ಹಾಗಾಗಿ ನಾನು ಹೇಳ್ತಿರೋದು, ವೆಲ್ತ್ ಈಸ್ ನಾಟ್ ಇಟ್ ಈಸ್ ನಾಟ್ ದ ಫೌಂಡೇಶನ್, ಇಟ್ ಈಸ್ ರಿಕ್ವೈರ್ಡ್. ಐ ಆಮ್ ನಾಟ್ ಸೇಯಿಂಗ್ ಇಟ್ ಈಸ್ ನಾಟ್ ರಿಕ್ವೈರ್ಡ್. ಇಟ್ ಈಸ್ ರಿಕ್ವೈರ್ಡ್, ಬಟ್ ದಟ್ ಈಸ್ ನಾಟ್ ದ ಫಸ್ಟ್ ರಿಕ್ವೈರ್ಮೆಂಟ್. ದ ಫಸ್ಟ್ ರಿಕ್ವೈರ್ಮೆಂಟ್ ಫಾರ್ ಹೋಮ್ ಸ್ಕೂಲಿಂಗ್, ಅನ್ಸ್ಕೂಲಿಂಗ್, ಎನಿ ಕೈಂಡ್ ಆಫ್ ಆಲ್ಟರ್ನೇಟ್ ಎಜುಕೇಷನ್, ನಾವು ಅದನ್ನ ಈಸಿಯಾಗಿ ಅರ್ಥ ಮಾಡ್ಕೊಬೇಕು ಅಂದರೆ ಜೀವನ ಶಿಕ್ಷಣ ಅಂತ ಹೇಳ್ಬೋದು. ಇಟ್ಸ್ ತುಂಬ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅದು. ಒಂದು ಶಿಕ್ಷಣ ನಮ್ಮ ಒಳ್ಳೆ ಜೀವನ ನಡೆಸ್ಕೊಳ್ಳೋಕೆ ಏನು ಬೇಕು ನಮಗೆ, ಆ ಥರ ಶಿಕ್ಷಣ ಮಾಡೋದನ್ನ ಜೀವನ ಶಿಕ್ಷಣ. ಸೊ ಜೀವನ ಶಿಕ್ಷಣ ಮಾಡಬೇಕು ಅಂದರೆ ನಾವು ಫಸ್ಟು ನಾವು ಒಳ್ಳೆ ಲೈಫ್ ಲೀಡ್ ಮಾಡಬೇಕು. ಸೊ ಒಳ್ಳೆ ಲೈಫ್ ಲೀಡ್ ಮಾಡೋದಂದರೆ ಇದೆ, ದುಡ್ಡಿನ ಹಿಂದೆ ಓಡೋದಲ್ಲ. ಡೋಂಟ್ ಬಿ ಅ ಟೇಕರ್, ಬಿ ಅ ಗಿವರ್. ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಬೇಕು ಅಂತ ಹೇಳ್ತಾರೋ. ದೇರ್ ಆರ್ ಮೆನಿ ಥಿಂಗ್ಸ್. ಇದರಲ್ಲಿ ಸಬ್ ಲೇಯರ್ಸ್ ಅಂತ ನೋಡೋದಾದರೆ, ಸಬ್ ಲೇಯರ್ಸ್ ಅಂದರೆ ತುಂಬ ಇದೆ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ಮೈ ಸೆಲ್ಫ್ ಅನ್ ಎಕ್ಸಾಂಪಲ್.
ಓಕೆ. ನನಗೆ ಅರೌಂಡ್ 38-39 ಇಯರ್ಸ್ ಇದ್ದಾಗ ಐ ವೆಂಟ್ ಬಿಹೈಂಡ್ ಡೂಯಿಂಗ್ ಎನ್ MBA. ಮಾಡಲಿಲ್ಲ ಸದ್ಯಕ್ಕೆ ನಾನು. ಓಕೆ, ಐ ಆಮ್ ಅನ್ ಇಂಜಿನಿಯರ್ ಬೈ ದಿಸ್ ಒನ್ ಬೈ ಎಜುಕೇಷನ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್. ಬಟ್ ಅವಾಗೇನೋ ಒಂದು ಬಂತು, ಇದು ಮಾಡಿದ್ರೆ ಇನ್ನೂ ಚೆನ್ನಾಗಾಗ್ಬೋದು, ನನ್ನ ಕೆರಿಯರ್ ಮುಂದಕ್ಕೆ ಹೋಗ್ಬೋದು ಅಂತ. ಆವಾಗ ರಿಯಲೈಸ್ ಮಾಡಿದೆ ನಾನು, ಒಂದ್ಸಲಿ ನಾನು ಒಂದು 1 crore rupees ಆ MBAಗೆ ಹಾಕ್ಬಿಟ್ಟೆ ಅಂದರೆ ಇಟ್ಸ್ ಅ ಟ್ರ್ಯಾಪ್. ಐ ಕ್ಯಾನ್ ನೆವರ್ ಕಮ್ ಔಟ್ ಆಫ್ ಇಟ್. ಹಾಕಿದ್ದೀನಿ ತೆಗಿಬೇಕು. ಹಾಕಿದ್ನು ತೆಗಿಬೇಕು, ಅದರಲ್ಲೇ ಇರುತ್ತೋ ಹೊರತು ಇಟ್ಸ್ ಐ ಕ್ಯಾನ್ ನೆವರ್ ಬಿ ಅ ಗಿವಿಂಗ್ ಲೈಫ್. ಐ ಆಲ್ವೇಸ್ ಬಿ ಇನ್ ಟೇಕಿಂಗ್ ಮೋಡ್ ಓನ್ಲಿ. ಸೊ ಅದೊಂದು ರಿಯಲೈಸೇಷನ್ ಆಯಿತು. ನೆಕ್ಸ್ಟ್ ಇನ್ನೊಂದು ಏನು ಅಂದರೆ, ನಾನು ಇಂಜಿನಿಯರಿಂಗ್ ಮಾಡಿಬಿಟ್ಟು ಏನಪ್ಪ ಮಾಡಿದೆ ನಾನು, ಐ ಡಿಡ್ ಆಲ್ ಟೆಕ್ನಾಲಜೀಸ್ ಅಂಡರ್ ಡಿಫೆನ್ಸ್. ಓಕೆ, ಬಟ್ ದೇ ಆರ್ ಆಲ್ ಕಿಲ್ಲಿಂಗ್ ಟೆಕ್ನಾಲಜೀಸ್. ಇನ್ ದ ನೇಮ್ ಆಫ್ ಡಿಫೆನ್ಸ್ ವಾಟ್ ಇಟ್ ಡಸ್, ಇವಾಗ ಇಸ್ರೇಲಲ್ಲಿ ವಾರ್ ಆಗ್ತಾಯಿದೆ, ಇರಾನಲ್ಲಿ ಆಯಿತು, ಇವಾಗ ನೆಕ್ಸ್ಟ್ ಯುಕ್ರೇನಲ್ಲಿ ಆಗ್ತಾಯಿದೆ. ಟಿ ವಿ ಮುಂದೆ ಕೂತ್ಕೊಂಡು ನಾನು ಹೇಳ್ತೀನಿ ಇದೆಲ್ಲ ಆಗಬಾರ್ದು ಅಂತ. ಬಟ್ ವಾಟ್ ಡಿಡ್ ಯು ಡೂ ಅಂತ ದೇವ್ರ ಮೇಲೆ ಹೋದಾಗ ಕೇಳಿದ್ರೆ, ಐ ಡಿಸೈನ್ ಮಿಸೈಲ್ಸ್, ಐ ಡಿಸೈನ್ ಟಾರ್ಪಿಡೋಸ್, ಐ ಡಿಸೈಡ್ ಸೋನಾರ್ ಅಂತ ಹೇಳಿದ್ರೆ ಇಟ್ ಲುಕ್ಸ್ ಅಬ್ಸರ್ಡ್ ಟು ಮೀ, ಫರ್ಗೆಟ್ ಅಬೌಟ್ ಎನಿಬಡಿ ಎಲ್ಸ್. ನೀವೇ ಅದು ಕೈ ಜೋಡಿಸ್ಬಿಟ್ಟು ಆಮೇಲೆ ಅದಾಗಬಾರ್ದು ಅನ್ನೋದು ಹೇಗೆ ಹೆಂಗೆ ಹೇಳೋಕ್ಕಾಗತ್ತೆ? ಸೊ ದಟ್ ಈಸ್ ವೈ ಐ ಸೇ ಫಸ್ಟ್ ವಿ ಹ್ಯಾವ್ ಟು ಲೀಡ್ ಅ ಗುಡ್ ಲೈಫ್, ಕಾನ್ಷಿಯಸ್ ಲೈಫ್. ಕಾನ್ಷಿಯಸ್. ಮನಸ್ಸಾಕ್ಷಿಗೆ ಸುಳ್ಳಿಲ್ಲದ ಹಾಗೆ ಒಳಗೂ ಹೊರಗೂ ಎರಡೂ ಒಂದೇ ಥರ ಬದುಕೋದು ಎಷ್ಟು ಕಷ್ಟ ಅಲ್ವಾ? ಕಷ್ಟ, ಬಟ್ ಮಾಡ್ತಾ ಹೋದರೆ ಈಸಿ ಆಗುತ್ತೆ.